ಹಾಯ್ ಫ್ರೆಂಡ್ಸ್, ಇವತ್ತು ಶೇಂಗಾ ಚಟ್ನಿ ಮತ್ತು ನೀರು ದೋಸೆ ಮಾಡೋದು ನೋಡೋಣ. ನಾನು ಹೇಗೆ ಶೇಂಗಾ ಚಟ್ನಿ ಮಾಡ್ತೀನೋ ಆ ರೀತಿ ತೋರಿಸ್ತಾ ಇದ್ದೀನಿ. ತುಂಬ ಬೇಗನೆ ಮಾಡ್ಕೊಳ್ಳೋವಂಥದ್ದು. ನೀರು ದೋಸೆ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು. ನೋಡಿ, ಮೊದಲು ನಾನು ಶೇಂಗಾ ಬೀಜ ಮತ್ತು ಹಸಿಮೆಣ್ಸಿಕಾಯನ್ನ ತುಂಬ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ಇದನ್ನು ಯಾಕಂದರೆ ಶೇಂಗಾ ಬೀಜ ನಿಧಾನಕ್ಕೆ ಒಳಗಡೆ ಬೇಯಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಹೊರಗಡೆ ಮಾತ್ರ ಶೇಂಗಾ ಬೀಜ ಇದಾಗಿರುತ್ತೆ, ಒಳಗಡೆ ಅಂದರೆ ಬೆಂದಿರೋದಿಲ್ಲ. ಒಳಗಡೆ ಕ್ರಿಸ್ಪಿಯಾಗಿ ಆಗೋವರೆಗೂ ನಾವು ನೀಟಾಗಿ ಇದನ್ನು ಮೊದಲು ಫ್ರೈ ಮಾಡ್ಕೊಬೇಕು. ನೋಡಿ, ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಬೇಕು ಇದನ್ನು, ಇಲ್ಲಾಂದರೆ ಚಟ್ನಿ ಟೇಸ್ಟ್ ಬರೋದಿಲ್ಲ. ಈ ರೀತಿ ನೀಟಾಗಿ ಮಾಡ್ಕೊಂಡಾದ್ಮೇಲೆ ತುಂಬ ಸ್ವಲ್ಪ ಹೊತ್ತು ಟೈಮ್ ಆಗುತ್ತೆ, ಬಟ್ ನೀಟಾಗಿ ಮಾಡ್ಕೊಬೇಕಾಗುತ್ತೆ. ಇದು ಶೇಂಗಾ ಚಟ್ನಿ ನೀರು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ಇದು ಕ್ರಿಸ್ಪಿಯಾಗಿ ಹುರಿದಾಯಿತು. ಈಗ ನಾನು ಮಿಕ್ಸಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಒಂದು ಬೆಳ್ಳುಳ್ಳಿ, ಒಂದು ಚಿಕ್ಕ ಬೌಲಲ್ಲಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಸಾಲ್ಟ್ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಂಡಿರುವಂಥ ಶೇಂಗಾ ಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ ಇದನ್ನು ಹಾಕಿ ಮಿಕ್ಸಿ ಮಾಡಿದರೆ ನಮಗೆ ಶೇಂಗಾ ಚಟ್ನಿ ರೆಡಿ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ತೀವಿ ಶೇಂಗಾ ಚಟ್ನಿನ. ಇದು ನೀರು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಡ್ಲಿಗೂ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನೀರು ದೋಸೆ ಅಂತೂ ಏನೂ ಸಿಂಪಲ್ ಅಷ್ಟೇ. ಹಿಂದಿನ ದಿನ ಅಕ್ಕಿ ನೆನೆ ಹಾಕಿರ್ಬೇಕಷ್ಟೇ. ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ನೆನೆ ಹಾಕ್ಕೊಂಡ್ರೆ ಆಯಿತು. ಅಕ್ಕಿ ಬಿಟ್ಟು ಅದ್ರ ಜೊತೆ ಬೇರೆ ಏನೂ ಹಾಕೋಂಗಿಲ್ಲ. ಆದರೆ ನೈಸಾಗಿ ರುಬ್ಕೊಬೇಕಾಗುತ್ತೆ ಅಷ್ಟೇ. ಎಷ್ಟು ಸಾಧ್ಯನೋ ಅಷ್ಟು ನೀರು ಹಾಕ್ಕೊಬೇಕು ಈ ಹಿಟ್ಟಿಗೆ. ನೋಡಿ, ಎಷ್ಟು ಅಂದರೆ ಈ ರೀತಿ ತೆಳ್ಳಗಾಗಬೇಕು ನೀರು ದೋಸೆಗೆ ಹಿಟ್ಟು, ಅಷ್ಟು ನೀರು ಹಾಕ್ಕೊಬೇಕು. ರುಬ್ಬೋದ್ರಲ್ಲೇ ಮಾತ್ರ ಫುಲ್ಲು ನೈಸಾಗಿ ರುಬ್ಕೊಂಡಿರಬೇಕು. ಗಂಧದ ಥರ ಅಂತಾರಲ್ಲ, ಆ ಥರ ರುಬ್ಕೊಂಡಿರ್ಬೇಕು. ಹಾಗೆ ಮಾತ್ರ ನೀರು ದೋಸೆ ಚೆನ್ನಾಗಿ ಬರುತ್ತೆ. ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ನೀರು ಹಾಕ್ಕೊಬೇಕು, ಯಾಕಂದರೆ ಇದು ನೀರು ದೋಸೆ ಅಲ್ವಾ, ಅದಕ್ಕೆ. ಈಗ ಪ್ಯಾನ್ ಮೇಲೆ ಅದನ್ನು ಹಾಕಿ ಒಂದು ಕ್ಯಾಪ್ ಹಾಕಿ ಮುಚ್ಕೊಂಡು ಒಂದು 5 ಮಿನಿಟ್ಸು ತೆಗೆದ್ರೆ ನಮಗೆ ನೀರು ದೋಸೆ ರೆಡಿ ಆಗುತ್ತೆ. ಮೇಲ್ಗಡೆ ಆಯಿಲ್ ಹಾಕ್ಕೊಂಡು ನಾವು ತಕ್ಕೊಂಡ್ರೆ ನೀರು ದೋಸೆ ರೆಡಿ. ಶೇಂಗಾ ಚಟ್ನಿ ದೋಸೆ, ನೀರು ದೋಸೆ ಒಂದು ಸಲ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀರು ದೋಸೆನ ನೈಟ್ ನೆನೆ ಹಾಕಿ ಬೆಳಗ್ಗೆ ರುಬ್ಕೊಂಡು ಕೂಡ ಮಾಡ್ಬೋದು, ಅಥವಾ ಬೆಳಗ್ಗೆ ರುಬ್ಕೊಂಡು ನೈಟ್ ರುಬ್ಬಿಟ್ಟು ಕೂಡ ಮಾಡ್ಬೋದು. ಚೆನ್ನಾಗೇ ಇರುತ್ತೆ, ಬೇಗನೆ ಮಾಡ್ಕೊಬೋದು ನೀರು ದೋಸೆನ. ನೋಡಿ, ಈ ರೀತಿ ಅಷ್ಟೇ ನೀಟಾಗಿ ಬರುತ್ತೆ ಇವಾಗ ನೀರು ದೋಸೆ. ನೀರು ದೋಸೆ ರೆಡಿ ಆಯಿತು. ಶೇಂಗಾ ಚಟ್ನಿ ದೋಸೆ, ನೀರು ದೋಸೆ ಒಂದು ಸಲ ಟ್ರೈ ಮಾಡಿ, ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.